ಕೇರಳಂನ ನೂತನ ಸಿಎಂ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ. ನೂತನ ಸಂಪುಟದಲ್ಲಿ ಕಾಂಗ್ರೆಸ್ಗೆ 12 ಸಚಿವ ಸ್ಥಾನ. ಮೈತ್ರಿ ಪಕ್ಷ IUML ಪಾರ್ಟಿಯ 5 ಜನರಿಗೆ ಮಂತ್ರಿಗಿರಿ. ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದ ರಮೇಶ್ ಚಿನ್ನಿತಲ, ಸನ್ನಿ ಜೋಸೆಫ್ ಸೇರಿ ಪಕ್ಷ ಸಂಘಟಿಸಿದ 20 ಮಂದಿ ಸಂಪುಟಕ್ಕೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸಿದ್ದರಾಮಯ್ಯ, DK ಶಿವಕುಮಾರ್, ರೇವಂತ್ ರೆಡ್ಡಿ ಸೇರಿ ಹಲವರು ಭಾಗಿ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಮಿಳುನಾಡು ಸಿಎಂ ಗೈರಾಗುವಂತ ಸಾಧ್ಯತೆ ಇದೆ. എല്ലാവരും കുര്യൻ സാറേ ആ സൈഡിൽ നിൽക്കുന്നവർ, ബാക്കിൽ നിൽക്കുന്നവരും 2 സൈഡിലേക്ക് മാറണം. പ്ലീസ്. ബഹുമാനപ്പെട്ട കേരള ഗവർണർ ഏതാനും നിമിഷങ്ങൾക്കകം ഈ വേദിയിലേക്ക് വരികയാണ്. ഈ സ്റ്റേജിൻ്റെ ഡിക്കോറം മെയിൻറ്റെയിൻ ചെയ്യാൻ എല്ലാവരും സഹകരിക്കാൻ അഭ്യർത്ഥിക്കുകയാണ്. ಗಮನಿಸ್ತಾ ಇದ್ದೀರಾ, ಇದು ಕೇರಳದ ಸಿಎಂನ ಪ್ರಮಾಣ ವಚನ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ಕಾಂಗ್ರೆಸ್ನ ಅನೇಕ ನಾಯಕರುಗಳು ಆಗಮಿಸಿದ್ದಾರೆ. ಕರ್ನಾಟಕದಿಂದ DK ಶಿವಕುಮಾರ್ ಅವರು ಕೂಡ ತೆರಳಿರುವುದನ್ನು ನೋಡ್ತಾ ಇದ್ವಿ ನಾವು. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಕೂಡ ಆಗಮಿಸಿದ್ದಾರೆ. ಸೊ ಬಹಳ ವರ್ಷಗಳ ಕನಸು ಇದು, ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಸಾಕಷ್ಟು ಪ್ರಯತ್ನಗಳಂತೂ ಆಗಿದ್ದಿದೆ, ಸ್ಟ್ರಾಟರ್ಜಿಗಳನ್ನು ಮಾಡಿದ್ದಂತೂ ಇದೆ. ಎಲ್ಲವೂ ಸಕ್ಸಸ್ ಆದಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇರೋದು. ಇನ್ನು ಕೇರಳದಲ್ಲಿ ಹೊಸದಾಗಿ ಆಯ್ಕೆ ಆದಂಥ ಕಾಂಗ್ರೆಸ್ನ ಶಾಸಕರ ಪೈಕಿ 42 ಮಂದಿ ಶಾಸಕರು ಈ ಹಿಂದೆ ಕೆಲವೊಂದಷ್ಟು ಗೊಂದಲಗಳಿದ್ವಲ್ಲ, ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಬಿಡಬೇಕು ಅಂತ. ರೇಸ್ನಲ್ಲಿ 3 ಜನ ಇದ್ದರು. ಅವರುಗಳು ಡಿಮ್ಯಾಂಡನ್ನು ಇಟ್ಟಿದ್ದರು. ಇನ್ನು ಕಾರ್ಯಕರ್ತರು ಒಂದು ಡಿಮ್ಯಾಂಡನ್ನು ಇಟ್ಟಿದ್ದರು. ಎಲ್ಲರಿಗೂ ಬೇಸರ ಆಗದಂತೆ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಮನವಿಗಳಿಗಿತ್ತು. ಇವರನ್ನೇ ಆಯ್ಕೆ ಮಾಡಬೇಕು ಅಂತ, ವಿ ಡಿ ಸತೀಶನ್ ಅವರನ್ನೇ ಆಯ್ಕೆ ಮಾಡಿ ಅನ್ನೋದು ಕೂಡ ಇತ್ತು. 10 ದಿನಗಳ ಕಾಲ ಟೈಮ್ ತೆಗೆದುಕೊಂಡು 11ನೇ ದಿನಕ್ಕೆ ವಿ ಡಿ ಸತೀಶನ್ ಅವರ ಹೆಸರನ್ನು ಅನೌನ್ಸ್ ಮಾಡಿದ್ರು. ಸೊ ಇದೀಗ ಪ್ರಮಾಣ ವಚನ ಕಾರ್ಯಕ್ರಮ, ಇವತ್ತು ಅದ್ಧೂರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಕೆ ಸಿ ವೇಣುಗೋಪಾಲ್ ಅವರು ಕೂಡ ಸ್ಟೇಜ್ ಮೇಲೆ ಇದ್ದಾರೆ, ರೇವಂತ್ ರೆಡ್ಡಿ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಕಾಂಗ್ರೆಸ್ನ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ರಿಗೂ ಆಹ್ವಾನ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಂಥ ಹಿನ್ನೆಲೆಯಲ್ಲಿ ಆಗಮಿಸಿರೋದು. ಇನ್ನು ಇವತ್ತು ವಿ ಡಿ ಸತೀಶ್ನವರ ಜೊತೆಗೆ 20 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನೋಡಿ, ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನ್ ಅವರ ಆಯ್ಕೆ, ಯಾಕೆ ಅವರನ್ನೇ ಆಯ್ಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳಿಗೆ ಈಗ ಆಲ್ರೆಡಿ ಅನೇಕರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಅವರ ವರ್ಚಸ್ಸು ಆ ರೀತಿ ಆಗಿದೆ. ಸೊ ಅವರ ವರ್ಚಸ್ಸಿನ ಆಧಾರದ ಮೇಲೆಗೆ ಅವರಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಏನೇ ಸಮಸ್ಯೆ ಬಂದರೂ ಕೂಡ ಬಗೆಹರಿಸುವಂಥ ಕೆಪಾಸಿಟಿ ಇದೆ ಅನ್ನೋದನ್ನು ಇರುವಂಥ ನಿಟ್ಟಿನಲ್ಲಿಗೆ ಅವರಿಗೆ ಅವಕಾಶ ಕೊಡಲಾಗಿದೆ. ಮೈತ್ರಿ ಪಕ್ಷ IUML ಪಾರ್ಟಿಯ 5 ಜನರಿಗೆ ಮಂತ್ರಿಗಿರಿ ಸಿಗ್ತಾ ಇದೆ. UDF 102 ಸ್ಥಾನವನ್ನು ಗೆಲ್ಲುವ ಮುಖಾಂತರವಾಗಿ ಭರ್ಜರಿ ಬಹುಮತವನ್ನು ಸಾಧಿಸಿತ್ತು. ಇಷ್ಟೊಂದು ದೊಡ್ಡ ಮಟ್ಟದ ಜಯ ಸಿಕ್ಕರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಶ್ನೆಗಳಿಗಿದ್ವು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರು. ಮುಖ್ಯಮಂತ್ರಿ ಆಯ್ಕೆಯ ವಿಳಂಬ ಪಕ್ಷದೊಳಗೆ ತೀವ್ರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಅದೆಲ್ಲವನ್ನು ಬದಿಗಿಟ್ಟು ಇದೀಗ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರೋದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲ ಕಾಂಗ್ರೆಸ್ನ ನಾಯಕರು, ಕೆ ಸಿ ವೇಣುಗೋಪಾಲ್ ಇವರು ಕೂಡ ರೇಸ್ನಲ್ಲಿ ಇದ್ದರು. ಹೈಕಮಾಂಡ್ ನಾಯಕರು ಮನವೊಲಿಸಿದ್ರು, ಅಂದರೆ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿ ಅವರು ಕೂಡ ಒಪ್ಕೊಂಡ್ರು, ಓಕೆ ಆಯಿತು ಅಂತ. ಇನ್ನು ನೋಡಿ, 2019 ಏನಿತ್ತು ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಗೆಲ್ಲಲೇಬೇಕು ಅನ್ನುವಂಥ ಒಂದು ಪ್ರಯತ್ನ ಅಂತೂ ಇತ್ತು. ಸುಮಾರು ವರ್ಷಗಳ ಪ್ರಯತ್ನ ಇದು. ಇದೀಗ ಆ ಪ್ರಯತ್ನಕ್ಕೆ ಫಲ ಸಿಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅದ್ಧೂರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಈ ಪ್ರಮಾಣ ವಚನ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಲೈವ್ನಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗತ್ತೆ ಪ್ರಮಾಣ ವಚನ ಕಾರ್ಯಕ್ರಮ. കുഴപ്പമായാലും തല പൊട്ടുമ്പോൾ പറയില്ല. അവിടെയൊക്കെ കൂളർ വെച്ചിട്ടുണ്ട്, അടച്ചിട്ടേക്കുമല്ലോ. പുറത്തൊക്കെ കൂളർ
ബഹുമാന്യരെ, സത്യപ്രതിജ്ഞ ചടങ്ങ് ആരംഭിക്കേണ്ടതുണ്ട്. ഈ സ്റ്റേജിൽ നിൽക്കുന്ന മുഴുവൻ പ്രവർത്തകരും സ്റ്റേജിൽ നിന്ന് മാറേണ്ടതാണ്. ബഹുമാനപ്പെട്ട ഗവർണർ ഈ സ്റ്റേജിലെ ക്രമീകരണങ്ങളിൽ ക്രമപ്പെടുത്തുന്നതിനായി മുഴുവൻ ഈ സ്റ്റേജിൽ നിൽക്കുന്ന മുഴുവൻ സഹപ്രവർത്തകരും നേതാക്കളും ഇവിടെ നിന്ന് ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಭರ್ಜರಿ ಜಯ ಸಾಧಿಸಿದಂಥ UDF ಮೈತ್ರಿಕೂಟ ಸರ್ಕಾರ ರಚನೆಗೆ ಸಜ್ಜಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಇನ್ನು ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗ್ಬೋದು, ಏನು ಎತ್ತಾನೆ ಎಲ್ಲ ಪ್ರಶ್ನೆಗಳೇ ಇತ್ತು. ಕಾಂಗ್ರೆಸ್ಗೆ ಸಿಂಹಪಾಲು ಸಿಗುವಂಥ ನಿರೀಕ್ಷೆಯೂ ಕೂಡ ಇತ್ತು. ಅದರಂತೆಯೇ ಇದೀಗ ಪ್ರಮಾಣ ವಚನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಮುಖ್ಯಮಂತ್ರಿ ಪ್ರಮಾಣ ವಚನಕ್ಕೆ ಮುನ್ನ 21 ಸದಸ್ಯರ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಮತ್ತು ಖಾತೆಗಳ ಹಂಚಿಕೆಗಾಗಿ UDF ಮೈತ್ರಿಕೂಟದ ಪಕ್ಷಗಳ ನಡುವೆ ಒಂದಷ್ಟು ರಾಜಕೀಯ ಕಸರತ್ತು ಅನ್ನೋದು ಏನಿತ್ತು ಅದು ನಡೀತಾನೆ ಇತ್ತು. ಅದೆಲ್ಲದರ ನಡುವೆ ಅದೆಲ್ಲವನ್ನು ಮೀರಿ ಇದೀಗ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರೋದು ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಗಮನಿಸ್ತಾ ಇದ್ದೀರಾ. ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಕರ್ನಾಟಕದ CM ಸಿದ್ದರಾಮಯ್ಯನವರಿಗಿದ್ದಾರೆ, ಹಾಗೆಯೇ ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ, DK ಶಿವಕುಮಾರ್ ಅವರಿಗಿದ್ದಾರೆ, ರೇವಂತ್ ರೆಡ್ಡಿ ಅವರಿಗಿದ್ದಾರೆ, ಅನೇಕ ನಾಯಕರುಗಳಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನು ಬೋಧಿಸಲಾಗತ್ತೆ. ಈ ಮೈತ್ರಿ ಪಕ್ಷಗಳು ಅಂತ ಅಂದಾಗ ಬೇಡಿಕೆಗಳು ಇದ್ದೇ ಇರುತ್ತೆ ಅಲ್ವಾ. ಅಂದರೆ ನಮಗೆ ಅವಕಾಶ ಬೇಕು, ನಮಗೆ ಆ ಖಾತೆ ಬೇಕು, ನಮಗೆ ಈ ಖಾತೆ ಬೇಕು ಅಂತೆಲ್ಲ. ಸೊ ಆ ಎಲ್ಲ ಹೊಂದಾಣಿಕೆ ಲೆಕ್ಕಾಚಾರಗಳ ನಡುವೆ ಇವತ್ತು 20 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ VD ಸತೀಶನ್ ಅವರ ಜೊತೆಗೆ. ಕಾಂಗ್ರೆಸ್ನ ರಮೇಶ್ ಚಿನ್ನಿತಲಾ, K ಮುರಳೀಧರನ್, ಅನಿಲ್ ಕುಮಾರ್, M ಲಿಜು, ಸನ್ನಿ ಜೋಸೆಫ್, ಬಿಂದು ಕೃಷ್ಣ, ಹಾಗೆಯೇ PC ವಿಶ್ವನಾಥ್, M ಜೋಹನ್, OJ ಜನೀಶು, ಆಮೇಲೆ T ಸಿದ್ದಿಕಿ, KK ತುಳಸಿ, ಅಬ್ದುಲ್ ಗಫೂರ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. IOML PK ಕುನ್ಹಾಲಿ ಕುಟ್ಟಿ, KM ಶಾಜಿ, N ಸಂಸುದ್ದೀನ್ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕೇರಳದಲ್ಲಿ ನಡೀತಾ ಇರುವಂಥ ಅದ್ದೂರಿ ಪ್ರಮಾಣ ವಚನ ಕಾರ್ಯಕ್ರಮ ನೇರ ಪ್ರಸಾರ ನೀವು ಗಮನಿಸ್ತಾ ಇರೋದು. ಇದೀಗ ಎಲ್ಲ ತಯಾರಿಗಳು ಆಗಿದೆ. ಇನ್ನೇನು ಕೆಲವು ಕ್ಷಣ ಮಾತ್ರ. ಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾವರದ ಮಾತರಂ ವಂದೇ ಮಾತರಂ. ಕೋಡಿ ಕೋಡಿ ಕಂಠ ಕಲ ಕಲ ನಿನಾದ ಕರಲೆ ಕೋಡಿ ಕೋಡಿ ಭುಜೆ ಧೃತ ಕರ ಕರವಾಲೆ ಅಬಲ के नमायितो भले बहुबल धरिणी नमामि तरिणी रिपुदल वरिणी मातरं वन्दे मातरं. तुमि विद्या तुमि धर्म तुमि हृदि तुमि मर्म. Regular supplements break down in stomach. भुल्ल कुसुमित ध्रुमदल शोभिनी सुहासिनी मंदिरे मंदिरे वन्दे मातरं. तुम ही दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमला ममला अतुला सुजला